ಬೆಳಗ್ಗೆ ಲೇಟಾಗಿ ಏಳುವಂಥದ್ದು ಒಂದು ದರಿದ್ರದ ಲಕ್ಷಣ. ಎದ್ದ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಳ್ಳದೇನೆ ಹೋಗಿ ಒಲೆಯನ್ನು ಹಚ್ಚುವಂಥದ್ದು ಇದೆಯಲ್ಲ, ಅದು ಬಹಳ ದರಿದ್ರ ಮನೆಗೆ. ಮಹಿಳೆಯರು ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹ ಬಹಳ ಮಹತ್ವದ ಒಂದು ವಿಚಾರವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಾರ ನೋಡಲ್ಲ, ದಿನ ನೋಡಲ್ಲ, ಉಗುರುಗಳನ್ನು ಕಟ್ ಮಾಡಿಕೊಳ್ಳುವಂಥದ್ದು, ಉಗುರು ಕಟ್ ಮಾಡಿ ಎಲ್ಲಿ ಬೇಕಲ್ಲಿ ಬಿಸಾಕುವಂಥದ್ದು, ಮತ್ತು ತಲೆ ಬಾಚಿದಂಥ ಕೂದಲುಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಕುವಂಥದ್ದು. ಯಾವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾ ಇಲ್ಲ, ಬಂದಂತಹ ಲಕ್ಷ್ಮಿ ಹಾಗೆ ಹೋಗ್ತಾ ಇದ್ದಾಳೆ, ಸ್ಥಿರವಾಗಿ ನೆಲೆಸ್ತಾ ಇಲ್ಲ. ನೀವುಗಳು ಮಾಡ್ತಾ ಇರುವಂಥ ತಪ್ಪುಗಳಿಂದನೇ ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲ. ನೀವುಗಳು ಮಾಡ್ತಾ ಇರುವಂತಹ ತಪ್ಪುಗಳಿಂದನೇ ನಿಮ್ಮ ಮನೆ ಅಭಿವೃದ್ಧಿ ಆಗೋಕ್ಕಾಗ್ತಾ ಇಲ್ಲ. ನೀವುಗಳು ಮಾಡ್ತಾ ಇರುವಂಥ ತಪ್ಪುಗಳಿಂದನೇ ಮನೆಯಲ್ಲಿ ಸದಾ ಜಗಳ ಅಂತಕ್ಕಂಥದ್ದು ಆಗ್ತಾ ಇದೆ. ಮನೆ ಅಂತಕ್ಕಂಥದ್ದು ಸ್ಮಶಾನ ಮೌನ ಆಗ್ತಾ ಇದೆ. ನಿಮಗೆ ನಿರಂತರವಾಗಿ ಕಾಡ್ತಾ ಇರತಕ್ಕಂತಹ ದರಿದ್ರಗಳ ಮುಕ್ತಿ ಇದರಿಂದ ನಿಮಗೆ ಸಿಗ್ತದೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಇವತ್ತು ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ, ಅದರಲ್ಲೂ ಎಕ್ಸ್ಪೆಷಲಿ ಮಹಿಳೆಯರು ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹ ಬಹಳ ಮಹತ್ವದ ಒಂದು ವಿಚಾರವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ದಯಮಾಡಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಿಮಗೆ ನಿರಂತರವಾಗಿ ಕಾಡ್ತಾ ಇರತಕ್ಕಂತಹ ದರಿದ್ರಗಳ ಮುಕ್ತಿ ಇದರಿಂದ ನಿಮಗೆ ಸಿಗ್ತದೆ. ಏನಪ್ಪ ಅಂತಹ ಇಂಪಾರ್ಟೆಂಟ್ ವಿಷಯ ಅಂತಲ್ಲ ನೋಡಿ. ನೀವು ಈ ತಪ್ಪುಗಳನ್ನು ಮಾಡ್ತಾ ಇರೋದ್ರಿಂದನೇ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ದರಿದ್ರ ಆವರಿಸ್ಕೊಳ್ತಾ ಇದೆ. ಯಾವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾ ಇಲ್ಲ. ಬಂದಂತಹ ಲಕ್ಷ್ಮಿ ಹಾಗೆ ಹೋಗ್ತಾ ಇದ್ದಾಳೆ, ಸ್ಥಿರವಾಗಿ ನೆಲೆಸ್ತಾ ಇಲ್ಲ. ನೀವುಗಳು ಮಾಡ್ತಾ ಇರುವಂಥ ತಪ್ಪುಗಳಿಂದನೇ ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲ. ನೀವುಗಳು ಮಾಡ್ತಾ ಇರುವಂತಹ ತಪ್ಪುಗಳಿಂದನೇ ನಿಮ್ಮ ಮನೆ ಅಭಿವೃದ್ಧಿ ಆಗೋಕ್ಕಾಗ್ತಾ ಇಲ್ಲ. ನೀವುಗಳು ಮಾಡ್ತಾ ಇರುವಂಥ ತಪ್ಪುಗಳಿಂದನೇ ಮನೆಯಲ್ಲಿ ಸದಾ ಜಗಳ ಅಂತಕ್ಕಂಥದ್ದು ಆಗ್ತಾ ಇದೆ. ಮನೆ ಅಂತಕ್ಕಂಥದ್ದು ಸ್ಮಶಾನ ಮೌನ ಆಗ್ತಾ ಇದೆ. ಹಾಗಾದರೆ ಏನು ಗುರುಗಳೇ, ನಾವು ಅಂಥ ತಪ್ಪುಗಳೇನು ಮಾಡ್ತಾ ಇದ್ದೀವಿ ನೋಡಿ. ಮಹಿಳೆಯರೇ, ಇನ್ನು ಮುಂದೆ ಆದರೂ ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ ಜೀವನದಲ್ಲಿ ಅಭಿವೃದ್ಧಿ ಆಗೋದು ಕಷ್ಟ ಆಗ್ತದೆ. ಏನಪ್ಪ ಅಂತಹ ತಪ್ಪುಗಳು ನಾವು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಮೊದಲನೇದಾಗಿ, ಮನೆಗೆ ಹೆಣ್ಣು ಅಂತಕ್ಕಂಥದ್ದು, ಸೊಸೆ ಆದಂಥವಳು ಅಥವಾ ಮನೆಯ ಒಂದು ಹೆಣ್ಣು ಅಂತಕ್ಕಂಥದ್ದನ್ನು ನಾವೇನಂತೀವಿ, ಗೃಹಲಕ್ಷ್ಮಿ ಅಂತೀವಿ. ಮನೆಗೆ ಇರ್ತಕ್ಕಂಥ ನೋಡಿ, ಇವತ್ತೆಲ್ಲ 2,000 ಗೃಹಲಕ್ಷ್ಮಿ ದುಡ್ಡು ತೊಗೊತಾ ಇದ್ದಾರೆ. ಯಾಕೆ? ಲಕ್ಷ್ಮಿಗೆ ಯಾಕೆ ಕೊಡ್ತಾ ಇದ್ದಾರೆ? ಗೃಹಲಕ್ಷ್ಮಿ, ಮನೆಯ ಹೆಣ್ಣು ಮಗಳೇ ಲಕ್ಷ್ಮಿ ಅಂತೇಳಿ ಕೊಡ್ತಾ ಇದೆ ಸರ್ಕಾರ ನೋಡಿ. ಅಂತಹ ಗೃಹಲಕ್ಷ್ಮಿ ಆದಂತಹ ಸ್ತ್ರೀಯಳು ಬೆಳಗ್ಗೆ ಲೇಟಾಗಿ ಏಳುವಂಥದ್ದು ಒಂದು ದರಿದ್ರದ ಲಕ್ಷಣ. ಎದ್ದ ತಕ್ಷಣ ಹೋಗಿ ಅವಳ ನಿತ್ಯ ಕರ್ಮಗಳನ್ನೂ ಸಹ ಮುಗಿಸ್ಕೊಳ್ಳದೆ ಒಲೆಯನ್ನು ಹಚ್ಚುವಂಥದ್ದು. ಸೊ ಏನೋ ಹಾಲು ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ ಅಂಥೇಳಿ ಒಲೆಗಳನ್ನು ಹಚ್ಚುವಂಥದ್ದು ನೋಡಿ. ಬೇಸಿಕ್ಕಾಗಿ ಆಕೆ ಒಂದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಳ್ಳದೇನೆ ಹೋಗಿ ಒಲೆಯನ್ನು ಹಚ್ಚುವಂಥದ್ದು ಇದೆಯಲ್ಲ, ಅದು ಬಹಳ ದರಿದ್ರ ಮನೆಗೆ. ಸೊ ಅಗ್ನಿಮೂಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತಾರೆ ನೋಡಿ. ಹಾಗಾಗಿ ಮನೆಯಲ್ಲಿ ಏನಾಗ್ತದೆ, ಸದಾ ಕಿರಿಕಿರಿಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ವಿಶೇಷವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ನಾನಾದಿಗಳನ್ನು ಮಾಡದೆ, ಸೊ ಅವಳು ಏನೂ ಮಾಡದೆ ಸಡನ್ನಾಗಿ ತಿಂಡಿಯನ್ನು ಮಾಡುವಂಥದ್ದು ನೋಡಿ. ಇದೇನಾಗ್ತದೆ, ಸಂಬಂಧಗಳನ್ನು ನಾಶ ಮಾಡ್ತದೆ ಅವರಿಗೆ. ಸೊ ಸ್ನಾನಕ್ಕೂ ಮುನ್ನ ತಿಂಡಿ ತಿಂದರೆ ಸೊ ಅವ್ರಿಗೆ ಸಂಬಂಧಗಳು ನಾಶ ಆಗ್ತಾ ಇರ್ತದೆ ಅಂತಕ್ಕಂಥದ್ದು ಶಾಸ್ತ್ರ. ಸೊ ಜೊತೆಗೆ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡುವಂಥದ್ದಿಲ್ಲ, ವಾರ ಅನ್ನೋದಿಲ್ಲ, ದಿನ ಅನ್ನೋದಿಲ್ಲ. ವಾರ ನೋಡಲ್ಲ, ದಿನ ನೋಡಲ್ಲ, ಉಗುರುಗಳನ್ನು ಕಟ್ ಮಾಡಿಕೊಳ್ಳುವಂಥದ್ದು, ಉಗುರು ಕಟ್ ಮಾಡಿ ಎಲ್ಲಿ ಬೇಕಲ್ಲಿ ಬಿಸಾಕುವಂಥದ್ದು, ಮತ್ತು ತಲೆ ಬಾಚಿದಂಥ ಕೂದಲುಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಕುವಂಥದ್ದು ನೋಡಿ. ವಿಶೇಷವಾಗಿ ಏನು ಹೇಳ್ತೀನಿ, ಹೆಣ್ಣುಮಕ್ಕಳು ಕೂದಲುಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಕಬಾರ್ದು. ಯಾಕಂದರೆ ಅದು ಒಂದು ಲಕ್ಷ್ಮಿಯ ಸ್ವರೂಪವಾಗಿರ್ತದೆ. ಸೊ ಹೀಗಾಗಿ ಅದನ್ನೆಲ್ಲ ಒಂದು ಕವರಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಇವತ್ತು ಆ ಒಂದು ಕೂದಲುಗಳನ್ನು ನೀವು ಎಲ್ಲಿ ಬೇಕಲ್ಲಿ ಬಿಸಾಕ್ತೀರಾ, ನಿಮ್ಮ ಅಕ್ಕಪಕ್ಕದವರು ನಿಮಗೆ ಆಗದೇ ಇರೋರಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರೇ ಆಗ್ಬೋದು, ಯಾರ ಕೈಗೂ ಏನೋ ಸಿಕ್ತು, ನಿಮ್ಮಲ್ಲಿ ಏನೋ ಒಂದು ದ್ವೇಷ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂದಾಗ ಇದನ್ನು ಬಳಸ್ಕೊಂಡು ನಿಮ್ಮ ಮೇಲೆ ಏನು ಬೇಕಾದ್ರೂ ಮಾಡ್ಬೋದಾಗಿರ್ತದೆ. ಹಾಗಾಗಿ ಇದನ್ನೆಲ್ಲ ನೀವು ತಿಳ್ಕೋಬೇಕಾಗ್ತದೆ ಪ್ರಮುಖವಾಗಿ.
ಮತ್ತು ವಿಶೇಷವಾಗಿ ಏನಾಗ್ತದೆ, ಮನೆಯನ್ನು ಗುಡಿಸ್ಬೇಕು ಏನೋ ಆಲೋಚನೆ ಮಾಡ್ಕೊಂಡು ಏನೋ ಗುಡಿಸ್ತಾರೆ. ಆ ಗುಡಿಸೋ ಬರದಲ್ಲಿ ದೇವರ ಮನೆಯೂ ಕೂಡ ಅಂದರೆ ಪೂಜಾ ಗೃಹ ಅದು ಮನೆಯಲ್ಲೇ ಬಹಳ ಪವಿತ್ರವಾದಂತಹ ಸ್ಥಳ ಮತ್ತು ಬಹಳ ಶುಚಿಯಾಗಿರಬೇಕಾದಂತಹ ಜಾಗ. ಆ ಜಾಗದಲ್ಲೂ ಪರಕೆಯಿಂದನೇ ಗುಡಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಮಾಡಿದಾಗ ಅದು ಕೂಡ ಒಂದು ದೊಡ್ಡ ದರಿದ್ರದ ಲಕ್ಷಣ ಆಗ್ತದೆ. ಆ ರೀತಿಯಲ್ಲಿ ದೇವರ ಮನೆಯನ್ನು ಮಾಡಬಾರ್ದು. ಯಾವಾಗಲೂ ಕೂಡ ದೇವರ ಮನೆಯನ್ನು ಒಂದು ಬಟ್ಟೆಯಲ್ಲೇ ಒರೆಸ್ಕೋಬೇಕು, ಬಟ್ಟೆಯಲ್ಲೇ ಗುಡಿಸ್ಕೋಬೇಕು, ಕ್ಲೀನಿಂಗ್ ಎಲ್ಲ ಬಟ್ಟೆಯಲ್ಲೇ ಮಾಡ್ಕೋಬೇಕು. ಪರಕೆಯನ್ನು ದೇವರ ಮನೆ ಒಳಗೆ ಪ್ರವೇಶವನ್ನೇ ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ಶಾಸ್ತ್ರ ಹೇಳ್ತಕ್ಕಂಥದ್ದು. ಮತ್ತು ತುಂಬ ನಿರ್ಲಕ್ಷ್ಯದ ಒಂದು ವ್ಯವಸ್ಥೆ ಇರ್ತದೆ. ಏನಾಗ್ತದೆ, ವಿಶೇಷವಾಗಿ ಇವತ್ತು ದಿನ ಫ್ಯಾಷನ್ನು ಜೀವನ, ಹೀಗಾಗಿ ಮತ್ತೆ ಏನು ಬೆಳಗ್ಗೆ ಎದ್ದ ತಕ್ಷಣ ಡ್ಯೂಟಿಗೆ ಹೋಗ್ಬಿಡ್ಬೇಕು, ಈ ಒಂದು ಹಡಾವಡಿಗಳಿರ್ತದೆ. ಹೀಗಾಗಿ ಏನಾಗುತ್ತೆ, ಬಂದಮೇಲೆ ಕೆಲಸ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ರಾತ್ರಿ ಬಂದು ಕಸ ಗುಡಿಸುವಂಥದ್ದು. ನೋಡಿ, ರಾತ್ರಿಯ ಸಮಯದಲ್ಲಿ ಗುಡಿಸಿದಂತಹ ಕಸ ಅದು ದರಿದ್ರದ ವ್ಯವಸ್ಥೆ ಆಗಿರ್ತದೆ. ಹೀಗಾಗಿ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಸ್ಥಿರವಾದ ಲಕ್ಷ್ಮಿ ನೆಲೆಸ್ತಾ ಇರೋದಿಲ್ಲ. ಮತ್ತು ಗಂಡ ಹೆಂಡತಿರಲ್ಲಿ ಸದಾ ಪದೇ ಕಿರಿಕಿರಿ ಜಗಳಗಳಾಗ್ತಾ ಇರ್ತದೆ ವೀಕ್ಷಕರೇ. ಜೊತೆಗೆ ಒಂದು ತಿಳ್ಕೊಳ್ಳಿ, ಇವತ್ತಿನ ಹೆಣ್ಮಕ್ಳುಗಳು ಕೈ ತುಂಬ ಬಳೆ ಹಾಕೋದನ್ನೇ ಬಿಟ್ಬಿಟ್ಟಿದ್ದಾರೆ. ಜೊತೆಗೆ ಹಣೆ ತುಂಬ ಕುಂಕುಮ ಇಟ್ಕೊಳ್ಳೋದಿಲ್ಲ. ಯಾವುದ್ಯಾವ ಥರನೂ ದರಿದ್ರದ ರೀತಿಯಾದಂಥ ವೇಷಭೂಷಣಗಳನ್ನು ಹಾಕ್ಕೊಂಡು ತಿರುಗಾಡ್ತಾ ಇರ್ತಾರೆ. ಇದು ನಿಮ್ಮ ಮನೆಯಲ್ಲಿ ದರಿದ್ರದ ಛಾಯೆಯನ್ನು ಸೃಷ್ಟಿ ಮಾಡ್ತದೆ. ನಮ್ಮ ಶಾಸ್ತ್ರ ಸನಾತನ ಏನು ಹೇಳ್ತದೆ ಅಂದರೆ, ಕೈ ತುಂಬ ಬಳೆ ಹಾಕ್ಕೊಂಡು ಕುಂಕುಮವನ್ನು ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ರಂಗೋಲಿ ಹಾಕಿ ಲಕ್ಷ್ಮಿಯನ್ನು ಮಾಡ್ಕೋಬೇಕು. ಮತ್ತು ಹೆಣ್ಣುಮಗಳಾದಂಥವಳು ಮನೆಯಲ್ಲಿ ಸದಾ ಸಂತೋಷದಿಂದ ನಗುಮುಖದಿಂದ ಓಡಾಡ್ತಾ ಇದ್ದರೆ ಲಕ್ಷ್ಮಿ ತಾನಾಗಿ ಮನೆಗೆ ಪ್ರವೇಶ ಹೊಂದುತ್ತಾಳೆ ಅಂತಕ್ಕಂಥದ್ದು. ಇವತ್ತು ಎಲ್ಲಿ ಆ ವ್ಯವಸ್ಥೆನೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಹಾಕೋದು ಬದಲಾಗಿ ಬೆಳಗ್ಗೆ ಎದ್ದ ತಕ್ಷಣ ನೆಗೆಟಿವ್ ವರ್ಡ್ಸ್ಗಳೇ, ಅವನಲ್ಲಿ ಸತ್ತೋದಂತೆ, ಇವನಲ್ಲಿ ಸತ್ತೋದಂತೆ, ಅವನ ಮನೆ ಹಿಂಗಾಯ್ತಂತೆ, ಇವನ ಮನೆ ಹಂಗಾಯ್ತಂತೆ, ಬರೀ ನೆಗೆಟಿವ್ ವರ್ಡ್ಸ್ಗಳು. ಮನೆಯಲ್ಲಿ ಗಂಡನಿಗೆ ಬೈಯುವಂಥದ್ದಾಗ್ಬೋದು ಅಥವಾ ಮಕ್ಕಳಿಗೆ ಬೈಯುವಂಥದ್ದಾಗಿರ್ಬೋದು. ಬರೀ ಕೆಟ್ಟ ಪದಗಳನ್ನು ಬಳಸ್ತಾ ಇರುವಂಥದ್ದು. ನೆಗೆಟಿವಿಟಿ ಏನಾಗ್ತದೆ, ಮನೆಯಲ್ಲಿ ಹಾಗೇ ನೆಗೆಟಿವ್ ಆವರಿಸ್ಕೊಳ್ತದೆ. ಜೊತೆಗೆ ಕೆಲವು ಜನ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಚಾನೆಲ್ ಹಾಕ್ಬಿಡ್ತಾರೆ. ಆ ನ್ಯೂಸ್ ಚಾನೆಲ್ ಓಪನ್ ಮಾಡಿದ ತಕ್ಷಣವೇ ಅಲ್ಲಿ ಆಕ್ಸಿಡೆಂಟ್ ಆಗಿ ಅಲ್ಲಿ ಅಷ್ಟು ಜನ ಸತ್ತೋದ್ರು, ಅಲ್ಲಿ ಪ್ರವಾಹ ಆಯಿತು, ಅಲ್ಲಿ ಭೂಕಂಪ ಆಯಿತು, ಆ ಗಂಡ ಹೆಂಡತಿಯರ ಅನುಮಾನದಿಂದಾಗಿ ಗಂಡನೇ ಕೂತ್ಕೊಂಡು 3 ಜನಕ್ಕೆ ಸಾಯಿಸ್ಬಿಟ್ಟ. ಅಂದರೆ ಯಾವ ಒಳ್ಳೆ ಸುದ್ದಿ ಅಂತಕ್ಕಂಥದ್ದೇ ಇರಲ್ಲ. ಸೊ ನೆಗೆಟಿವ್ ಸುದ್ದಿಗಳನ್ನು ಕೇಳುವಂಥದ್ದು ಬೆಳಗ್ಗೆ. ಹೀಗಾಗಿ ಏನಾಗ್ತದೆ, ಮನೆಯಲ್ಲಿ ನೆಗೆಟಿವ್ ವಾತಾವರಣಗಳು ಸೃಷ್ಟಿಯಾಗುವಂಥದ್ದಾಗಿರ್ತದೆ. ಮತ್ತು ಕೆಲವೊಂದು ಬಾರಿ ಏನಾಗ್ತದೆ, ವಿಶೇಷವಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಮಾಡಬೇಕಾದಂತಹ ಕಾರ್ಯಗಳನ್ನು ಮಾಡೋದನ್ನು ಬಿಟ್ಟು ಸುಮ್ಮನೆ ಏನಂದರೆ ಕಾಲಹರಣ ಮಾಡುವಂಥದ್ದು ಅಥವಾ ಫೋನ್ಗಳನ್ನು ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು. ಈ ರೀತಿಯಾಗಿ ನಾನಾ ವಿಧದ ವ್ಯವಸ್ಥೆಗಳನ್ನು ಮಾಡಿಕೊಂಡು ದರಿದ್ರದ ಲಕ್ಷಣವನ್ನು ಮೈಗೂಡಿಸ್ಕೊಂಡ್ಬಿಡ್ತಾರೆ, ಸೋಮಾರಿತನವನ್ನು ಆಗ್ಬಿಡ್ತಾರೆ. ಸೊ ಹೀಗೆ ಈ ಥರದ ಎಲ್ಲ ಪ್ರವೃತ್ತಿಗಳನ್ನು ಹೆಣ್ಣುಮಕ್ಕಳು ಬಳಸ್ತಾ ಇರೋದ್ರಿಂದ ಇವತ್ತು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಸ್ತಾ ಇಲ್ಲ, ಮತ್ತು ಲಕ್ಷ್ಮಿ ಪ್ರವೇಶ ಆಗ್ತಾ ಇಲ್ಲ. ಮನೆಯಲ್ಲಿ ಸದಾ ಕಿರಿಕಿರಿ, ಜಗಳ, ಸಮಸ್ಯೆಗಳ ಮೇಲೆ ಸಮಸ್ಯೆ. ಒಂದು ಸಮಸ್ಯೆ ಬಗೆಹರಿದ ತಕ್ಷಣ ಇನ್ನೊಂದು ಸಮಸ್ಯೆ ಬಂದು ಕೂಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾದಂತಹ ತೊಂದರೆಗಳಿಗೆ ನೀವು ಗುರಿಯಾಗ್ತಾ ಇದ್ದೀರಾ ವೀಕ್ಷಕರೇ. ಇನ್ನೂ ಕಾಲ ಮಿಂಚಿಲ್ಲ. ದಯಮಾಡಿ ಈ ಒಂದು ಸ್ವಭಾವಗಳನ್ನು ಬದಲಾವಣೆ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವಂಥ ವ್ಯವಸ್ಥೆ ಆಗ್ತದೆ. ಮತ್ತು ಯಾವಾಗಲೂ ಕೂಡ ಮನಸ್ಸು ಮತ್ತು ಒಂದು ಮನೆ ನಿರ್ಮಲವಾದ ರೀತಿಯಲ್ಲಿ ಶುಚಿಭೂತವಾಗಿ ಇಟ್ಕೊಳ್ಳಿ. ದೇವರ ಮನೆಯನ್ನು ಶುಚಿಭೂತವಾಗಿ ಇಟ್ಕೊಳ್ಳಿ. ಮನೆಗೆ ರಂಗೋಲಿಯನ್ನು ಹಾಕಿ, ಹೊಸ್ಲ ಮೇಲೆ ರಂಗೋಲಿಯನ್ನು ಹಾಕಿ. ಸೊ ವಿಶೇಷವಾಗಿ ಕೆಲವು ಲಕ್ಷ್ಮೀ ಪ್ರಾಪ್ತಿಗೆ ಅಂತಲೇ ನಾನು ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಫಾಲೋಅಪ್ ಮಾಡಿ. ಜೊತೆಗೆ ನಿತ್ಯ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಲಕ್ಷ್ಮೀ ಸ್ತೋತ್ರಗಳನ್ನು ಅಥವಾ ಆ ಲಕ್ಷ್ಮಿಯ ಶತನಾಮಾವಳಿಗಳನ್ನು ಮನೆಯಲ್ಲಿ ಅತಿ ಹೆಚ್ಚಾಗಿ ನೀವು ಹಾಕಲಿ. ನಿಮ್ಮ ಕೈಲಿ ಹೇಳೋಕ್ಕಾಗಲಿಲ್ಲ ಅಂದರೂ ಇವತ್ತು ನೀವು ನಿಮ್ಮ ಮನೆಯ ಫೋನ್ಗಳಲ್ಲಿ, ಇನ್ನೊಂದು ಸ್ಪೀಕರ್ಗಳಲ್ಲಿ ಅತಿ ಹೆಚ್ಚಾಗಿ ಕೇಳಲಿಕ್ಕೆ ಪ್ರಾರಂಭ ಮಾಡಿ. ಇದು ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಯಾವಾಗಲೂ ಕೂಡ ನೀವು ಮನೆಯನ್ನು ಒರೆಸ್ಬೇಕಾದ್ರೆ
ಸ್ವಲ್ಪ ಮನೆ ಒರೆಸುವ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒರೆಸ್ಕೊಳ್ಳಿ. ಮತ್ತು ದುಡ್ಡನ್ನು ಇಡುವಂತಹ ಜಾಗದಲ್ಲಿ ಒಂದು ಸ್ವಲ್ಪ ಹಳದಿ ಬಟ್ಟೆಯಲ್ಲಿ ಬಿಳಿ ಸಾಸಿವೆಯನ್ನು ಹಾಕಿ ಗಂಟು ಕಟ್ಟಿ ತಿಜೋರಿಯಲ್ಲಿ ಇಡಿ. ಇದನ್ನೆಲ್ಲ ಆಲ್ಮೋಸ್ಟು ಮನೆಯ ಗೃಹಲಕ್ಷ್ಮಿ ಆದಂಥವಳು ಮಾಡಬೇಕಾದಂತಹ ಕಾರ್ಯ. ಈ ಥರ ಕಾರ್ಯಗಳನ್ನು ನೀವು ಮಾಡ್ಕೊಂಡು ಬನ್ನಿ. ಅತಿ ಹೆಚ್ಚಾಗಿ ಧನಧಾನ್ಯಗಳ ಅಭಿವೃದ್ಧಿ ನಿಮಗಾಗುತ್ತೆ. ಮನೆಯಲ್ಲಿ ಸದಾ ನೆಮ್ಮದಿ ಇರುತ್ತೆ, ಸದಾ ಲಕ್ಷ್ಮಿ ಪ್ರಾಪ್ತಿ ಆಗ್ತಾ ಇರುತ್ತೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರು ರಿಲೇಟೆಡ್ ವಿಡಿಯೋಗಳು ಬೇಕು ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀನಿ ಅಂತ ಹೇಳ್ತಾ, ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು. ನಿಮ್ಮ ಯಾವುದೇ ಥರದ ಮುಕ್ತವಾದ ಪ್ರಶ್ನೆಗಳನ್ನು ಕೇಳಲು ವಿಡಿಯೋದಲ್ಲಿ ಇರ್ತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.